ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಆನ್ಲೈನ್ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಗೂಗಲ್ ಸರ್ಚ್ ಬಾರಲ್ಲಿ ಹೋಗಿ PI7 ಅಂತ ಟೈಪ್ ಮಾಡಿ, ಸರ್ಚ್ ಕೊಡಿ. ಈ ತರ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ವೆಬ್ಸೈಟ್ ಇದೆ PI7 ಇಮೇಜ್ ಟೂಲ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಪಾಸ್ಪೋರ್ಟ್ ಫೋಟೋ ಮೇಕರ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಯಾವ ಫೋಟೋನ ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡ್ಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಕೊಡಿ. ಇಲ್ಲಿ ಸೆಲೆಕ್ಟ್ ಅಂತ ಇಮೇಜ್ ಕೊಟ್ಟಾಗ ನೀವು ಒಂದು ಯಾವ ಫೋಟೋನ ಕ್ರಾಪ್ ಮಾಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡ್ಬೇಕಂತ ಇದಿರಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಅಂತ ಕೊಡ್ತೀನಿ. ಇಲ್ಲಿ ಓಪನ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ ಡಿಫಾಲ್ಟ್ DPI ಬಂದ್ಬಿಡುತ್ತೆ 300 DPI. ನಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇಮೇಜ್ ಕ್ವಾಲಿಟಿ ಬಹಳ ಕ್ಲಿಯರ್ ಆಗಿ ಬರ್ಬೇಕಂತಂದ್ರೆ DPI ಜಾಸ್ತಿ ಇರಬೇಕು. ಇಲ್ಲಿ DPI ಜಾಸ್ತಿನೇ ಇದೆ, 300 DPI ಇದೆ, ಕರೆಕ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಇಲ್ಲಿ ನಮ್ಮ ಇಂಡಿಯನ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸೈಜ್ ಬಂದ್ಬಿಟ್ಟು 3.5 ಸೆಂಟಿಮೀಟರ್ ಇಂಟು 4.5 ಸೆಂಟಿಮೀಟರ್ ಬರುತ್ತೆ. ಇಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಇಂಡಿಯಾ, ಆಸ್ಟ್ರೇಲಿಯಾ, ಯುರೋಪ್, UK, ಪಾಕಿಸ್ತಾನಲ್ಲಿ ಈ ಸೈಜ್ ಇಂದ ಪಾಸ್ಪೋರ್ಟ್ ಸೈಜ್ ಫೋಟೋ ನಡೀತೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ನಡೀತಾ ಹೋಗುತ್ತೆ. ನೀವೇನಾದ್ರೂ ಫಸ್ಟೇ ನೀವು ಯಾವ ಸೈಜ್ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ರಿಂಟ್ ಆಗ್ಬೇಕಂತ ಇದೆಲ್ಲ ಅದನ್ನ ಇಲ್ಲೇ ಸೆಲೆಕ್ಟ್ ಮಾಡಬಹುದು. ಸೆಂಟಿಮೀಟರ್ ಸೆಲೆಕ್ಟ್ ಮಾಡಬಹುದು, MM ಸೆಲೆಕ್ಟ್ ಮಾಡಬಹುದು, ಇಂಚ್ ಸೆಲೆಕ್ಟ್ ಮಾಡಬಹುದು, ಪಿಕ್ಸೆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಹೋಗೋದು. ನಾನು ಇಲ್ಲಿ ಮೊದಲೇ ಏನು ಸೆಲೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ಕೊಟ್ಟಾಗ ಇಲ್ಲಿ ನಾನು ಯಾವ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಲ್ಲ ಅದು ಕರೆಕ್ಟ್ ಆಗಿ ಬರ್ತಾ ಹೋಗುತ್ತೆ. ನೀವು ಕರೆಕ್ಟ್ ಆಗಿ ಇಲ್ಲಿ ಹೆಚ್ಚು ಕಡಿಮೆ ಕ್ರಾಪ್ ಆದಂಗೆ ಇದೆ. ನೀವು ಕರೆಕ್ಟ್ ಆಗಿ ಕ್ರಾಪ್ ಮಾಡ್ಕೋಬೇಕಾಗುತ್ತೆ. ದೊಡ್ಡ ಫೋಟೋ ಬೇರೆ ಯಾವ್ದಾದ್ರು ಫೋಟೋ ತಗೊಂಡ್ರೆ ಕರೆಕ್ಟ್ ಆಗಿ ಎಷ್ಟು ಆ ಫೇಸ್ ರೀಜನ್ ನ ಕರೆಕ್ಟ್ ಆಗಿ ಕ್ರಾಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಬೇಕಾದ್ರೆ ನೀವು ಫೇಸ್ ನ ಝೂಮ್ ಔಟ್, ಝೂಮ್ ಇನ್ ಮಾಡ್ಕೊಂತ ಹೋಗ್ಬೋದು. ಝೂಮ್ ಇನ್, ಝೂಮ್ ಔಟ್ ಮಾಡ್ಕೊಂತ ಹೋಗ್ಬೋದು. ಇಲ್ಲಿ ಬ್ರೈಟ್ನೆಸ್ ಇದೆ, ಬ್ರೈಟ್ನೆಸ್ ನ ಹೆಚ್ಚು ಕಡಿಮೆ ಮಾಡ್ಕೊಂತ ಹೋಗ್ಬೋದು. ನೀವು ಎಷ್ಟು ಬೇಕು ಅಷ್ಟು ಕರೆಕ್ಟ್ ಆಗಿ ಮಾಡ್ಕೊಂತ ಹೋಗ್ಬೇಕು. ನಿಮ್ಗೆ ಇಷ್ಟು ಬ್ರೈಟ್ನೆಸ್ ಬೇಕು, ಎಷ್ಟು ಬೇಕಾದ್ರೂ ಅಷ್ಟು ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಚುರೇಷನ್. ಸ್ಯಾಚುರೇಷನ್ ನ ನೀವು ಎಷ್ಟು ಬೇಕೋ ಅಷ್ಟು ಹಿಡ್ಕೊಂತ ಹೋಗ್ಬೋದು. ಸ್ವಲ್ಪ ಜಾಸ್ತಿ ಬೇಕು, ಕಮ್ಮಿ ಬೇಕು ಅಂತಂದು ಕರೆಕ್ಟ್ ಆಗಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಂಟ್ರಾಸ್ಟ್ ಇದೆ. ಕಾಂಟ್ರಾಸ್ಟ್ ಅಷ್ಟೇ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಎಷ್ಟು ಬೇಕು ಅಷ್ಟು ಅಂತಂದು. ಇಲ್ಲಿ ಸೆಲೆಕ್ಟ್ ಮಾಡಾದ ತಕ್ಷಣ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕು. ಇಲ್ಲಿ ಸ್ವಲ್ಪ ಲೋಡ್ ಆಗೋದಕ್ಕೆ ಟೈಮ್ ತಗೊಳ್ತಾ ಹೋಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿರ್ತಕ್ಕಂತ ಬರ್ತಾ ಹೋಗುತ್ತೆ. ನೋಡ್ರಿ, ಇಲ್ಲಿ ಏನಂತಂದ್ರೆ ನೀವು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಬಹುದು. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಇನ್ ಕೇಸ್ ಏನಾದ್ರು ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಫೋಟೋ ಬ್ಯಾಕ್ ಗ್ರೌಂಡ್ ಏನಾದ್ರು ಬ್ಲಾಕ್, ಸಪೋಸ್ ಡಾರ್ಕ್ ಕಲರ್ಸ್ ಇತ್ತಂದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ವೈಟ್ ಇದೆ, ಪ್ರೀಸೆಟ್ ಇದೆ, ನಾನು ಹಂಗೆ ಬಿಡ್ತೀನಿ. ಇಲ್ಲಿ ಏನಂತಂದ್ರೆ ನೀವು ಬೇಕಾದ್ರೆ ಇವರು ಯಾರಾದ್ರೂ ಟಿ ಶರ್ಟ್ ಹಾಕೊಂಡಿದ್ರೆ ಈ ಶರ್ಟ್ ನ ಬೇಕಾದ್ರೆ ಚೇಂಜ್ ಮಾಡ್ಕೊಂತ ಹೋಗ್ಬೋದು. ಇಲ್ಲಿ ಚೇಂಜ್ ಕ್ಲೋತ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಮ ಯಾವ್ದು ಬೇಕೋ ಅದನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಕರೆಕ್ಟ್ ಆಗಿ ಇದನ್ನ ಎಡಿಟ್ ಮಾಡಕ್ ಬರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಂತಂದ್ರೆ ಎಡಿಟಿಂಗ್ ಮಾಡಿರೋ ಫೋಟೋ ಅಂತಂದು ಕರೆಕ್ಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನೀವು ಪ್ಲಸ್ ಝೂಮ್ ಇನ್, ಝೂಮ್ ಔಟ್ ಮಾಡ್ಕೊಂತ ಹೋಗೋದು. ಇಲ್ಲ ಹಿಂಗೆ ರೈಟ್ ಸೈಡ್ ಸರ್ಸ್ಕೊಂತ ಹೋಗೋದು, ಲೆಫ್ಟ್ ಸೈಡ್ ಸರ್ಸ್ಕೊಂತ ಹೋಗೋದು, ಇಲ್ಲ ಮೇಲೆ ಇರಿಸೋದು, ಕೆಳಗೆ ಇಳಿಸೋದು, ಇವೆಲ್ಲ ಆಪ್ಷನ್ಸ್ ಇದೆ. ನೀವು ಬೇಕಂದ್ರೆ ಸೆಲೆಕ್ಟ್ ಮಾಡ್ಬೋದು. ನಾನು ಇಲ್ಲಿ ಯಾವುದೇ ತರ ಸೆಲೆಕ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಫಿಮೇಲ್ ಇವು ಆಪ್ಷನ್ಸ್ ಇದೆ. ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಚೇಂಜ್ ಮಾಡ್ಕೊಂತ ಹೋಗ್ಬೋದು ಡ್ರೆಸ್ ನ. ಇಲ್ಲಿ ನಾನು ಮೇಲ್ ಫೋಟೋ ಆಗಿದ್ರಿಂದ ಯಾವುದೇ ತರ ಚೇಂಜಸ್ ಮಾಡೋದಿಲ್ಲ, ಮತ್ತೆ ಯಾವುದೇ ತರದ ಇದನ್ನು ಸೆಲೆಕ್ಟ್ ಮಾಡಕ್ ಹೋಗೋದಿಲ್ಲ. ಜಸ್ಟ್ ನೀವು ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಕೊಡಿ. ಇಲ್ಲಿ ನನ್ಗೆ ಬೇಡ ಅಂತಂದ್ರೆ ಬ್ಯಾಕ್ ಕೊಡಿ. ಅದೇ ಡ್ರೆಸ್ ಇರ್ಲಿ ಅಂತಂದ್ರೆ ಬ್ಯಾಕ್ ಕೊಡ್ತೀನಿ ನಾನು. ಇಲ್ಲಿ ಏನಂತಂದ್ರೆ ಇಲ್ಲಿ ನೋಡ್ರಿ, ಈಗಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಅಲ್ಲಿ ಕೆಲವರು ಹೆಸರು ಬೇಕಂತಾರೆ, ಹೆಸರು ಪ್ಲಸ್ ಡೇಟ್ ಆಫ್ ಬರ್ತ್ ನ ಬೇಕಂತಾರೆ. ಈಗಿನ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ RRB ಇರ್ಲಿ, JEE ಇರ್ಲಿ, CET ಇರ್ಲಿ, ಕೆಲವೊಂದು ಫೋಟೋಗಳಲ್ಲಿ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ಬೇಕಂತ ಅಂತಾರೆ. ರೀಸೆಂಟ್ ಆಗಿ ತೆಗೆದಿರ್ತಕ್ಕಂಥ ಫೋಟೋ ಬೇಕಂತಾರೆ. ಆವಾಗ ನೀವು ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೇಮ್ ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೋದು. ಇಲ್ಲಿ ಏನು ವರುಣ್ ಅಂತ ಕೊಟ್ರೆ ನೋಡಿ, ಇಲ್ಲಿ ಆಟೋಮೆಟಿಕ್ ಆಗಿ ಇದಾಗ್ತಾ ಹೋಗುತ್ತೆ. ಇಲ್ಲಿ ಡೇಟ್ ಅಷ್ಟೇ, ಡೇಟ್ ನ ಸೆಲೆಕ್ಟ್ ಮಾಡಿದ್ರೆ ಡೇಟ್ ಬರ್ತಾ ಹೋಗುತ್ತೆ. ಇಲ್ಲಿ ಬೇಕಂತಂದ್ರೆ ಮತ್ತೆ ಏನಾದ್ರು ಬೇಕಾದ್ರೆ ಸೆಟ್ಟಿಂಗ್ ಮಾಡ್ಕೋಬಹುದು. ನೀವು ಬ್ಯಾಕ್ ಗ್ರೌಂಡ್ ನ ಇಲ್ಲಿ ಡಾರ್ಕ್, ಆಲ್ರೆಡಿ ವೈಟ್ ಬ್ಯಾಕ್ ಗ್ರೌಂಡ್ ಇದೆ, ಯಾವುದೇ ನೆಸೆಸಿಟಿ ಇಲ್ಲ. ನಾನು ಹಾಗೆ ಇದರಿಂದ ಏನು ಚೇಂಜ್ ಮಾಡ್ತಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಡೌನ್ಲೋಡ್ ಅಂತ ಕೊಡ್ತೀನಿ ನಾನು. ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟಾಗ ಇಲ್ಲಿ ಆಟೋಮೆಟಿಕಲಿ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, A4 ಅಂತ ಸೆಲೆಕ್ಟ್ ಮಾಡಿದ್ರೆ
ನೋಡ್ರಿ A4 ಸೈಜ್ ಅಲ್ಲಿ ಅಷ್ಟು ಪಾಸ್ಪೋರ್ಟ್ ಸೈಜ್ ಫೋಟೋನ ಬರ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ಜಸ್ಟ್ ನೀವು ಡೌನ್ಲೋಡ್ ಕೊಟ್ರೆ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನ್ ಮಾಡ್ತಾ ಹೋಗ್ತೀನಿ, ನಮಗೆ 4x6 ಫೋಟೋ ಪೇಪರ್ ಅಲ್ಲಿ ಪ್ರಿಂಟ್ ಬೇಕು. ಆದ್ರಿಂದ ಏನಂತಂದ್ರೆ ಇಲ್ಲಿ ನೋಡ್ರಿ MM ನಲ್ಲಿದೆ. 4x6 MM ಅಲ್ಲಿ ಯಾವ ಸೈಜ್ ಅಲ್ಲಿ ಇರುತ್ತೆ ಅಂತ ನೀವು ಸರ್ಚ್ ಮಾಡಿದ್ರೆ ಗೂಗಲ್ ನಲ್ಲಿ ನೋಡ್ರಿ, 4 ಅಂತಂದ್ರೆ 101.6, 101.6. ನೆಕ್ಸ್ಟ್ ಬಂದ್ಬಿಟ್ಟು 152.4 ಮಿಲಿಮೀಟರ್ ಅಲ್ಲಿ. ಹೈಟ್ ಬಂದ್ಬಿಟ್ಟು 152.4 ಬರುತ್ತೆ. 152.4 ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ಮೇಕ್ ಅಂತ ಕೊಡ್ತೀನಿ. ಇಲ್ಲಿ ಮೇಕ್ ಅಂತ ಮಾಡಿದಾಗ ನೋಡ್ರಿ ಕರೆಕ್ಟ್ ಆಗಿ 4x6 ಫೋಟೋ ಡೌನ್ಲೋಡ್ ಆಗುತ್ತೆ. ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ 8 ಫೋಟೋಗಳು ಇದಾವೆ. ಇಲ್ಲಿ ಕರೆಕ್ಟ್ ಆಗಿ ನೀವು ಏನಂತಂದ್ರೆ ಇದನ್ನ ನೀವು ಫೋಟೋ ಪೇಪರ್ ಇದ್ರೆ, ಕಲರ್ ಪ್ರಿಂಟರ್ ಇದ್ರೆ ಆರಾಮಾಗಿ ಫೋಟೋನ ಪ್ರಿಂಟ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.